ನಮಸ್ಕಾರ ವೀಕ್ಷಕರೇ ರೇಣುಕಾಸ್ವಾಮಿ ವಿಚಾರದಲ್ಲಿ ಯಾವ ರೀತಿಯಾಗಿ ಆತನನ್ನ ಹಿಂಸಿಸಿ ಕೊಲ್ಲಲಾಯಿತು ಅನ್ನೋದ್ರ ಬಗ್ಗೆ ನೀವೆಲ್ಲರೂ ಕೇಳಿದ್ದೀರಿ. ಆರೋಪಿಗಳು ಬಾಯ್ಬಿಟ್ಟಂತಹ ಒಂದೊಂದು ವಿಚಾರವೂ ಸಹ ಬೆಚ್ಚಿ ಬೀಳಿಸುವಂತಿತ್ತು. ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದ ರೀತಿಯನ್ನ ಕೇಳಿ ಇವ್ರ್ಯಾರು ಮನುಷ್ಯರಲ್ಲ ಅಂತ ನೀವು ಹೇಳಿದ್ರಿ, ಇವರೆಲ್ಲ ರಾಕ್ಷಸರು ಅಂತ ಹೇಳಿದ್ರಿ. ಇನ್ನು ಆತನಿಗೆ ಯಾವ ರೀತಿ ಸಿನಿಮೀಯ ರೀತಿಯಲ್ಲಿ ಟಾರ್ಚರ್ ಕೊಟ್ಟಿದ್ದಾರೆ ಅನ್ನೋದನ್ನ ಕೇಳಿ ಇವ್ರ್ಯಾರು ಕಿಲ್ಲರ್ಗಳಲ್ಲ, ರಾಕ್ಷಸರಲ್ಲ, ಇವರು ಸೈಕೋ ಕಿಲ್ಲರ್ಗಳಂತ ಹೇಳಿದ್ರಿ. ಆದರೆ ಇದೀಗ ಮತ್ತೊಂದು ಹೀನ ಕೃತ್ಯ ಬೆಳಕಿಗೆ ಬಂದಿದೆ. ಆ ಹೀನ ಕೃತ್ಯದ ಬಗ್ಗೆ ಕೇಳಿದ್ರೆ ಇನ್ನೇನಂತಿರೋ ಗೊತ್ತಿಲ್ಲ. ಇನ್ನು ರೇಣುಕಾಸ್ವಾಮಿಗೆ ವಿದ್ಯುತ್ ಶಾಕ್ ಅನ್ನು ಕೊಟ್ಟಿದ್ದು ಬೆಂಗಳೂರಿನ ಬಿಜೆಪಿ ಶಾಸಕರೊಬ್ಬರ ಸಂಬಂಧಿ ಅಂತ ತಿಳಿದು ಬಂದಿದೆ. ಹಾಗಾದ್ರೆ ಆ ಬಿಜೆಪಿ ಶಾಸಕ ಯಾರು? ಇನ್ನು ರೇಣುಕಾಸ್ವಾಮಿ ಮಾತ್ರವಲ್ಲದೆ ಬಡ್ಡಿ ಕಟ್ಟದ ಹಲವರಿಗೆ ಇದೇ ಶೆಡ್ನಲ್ಲಿ ನರಕ ಯಾತನೆಯನ್ನು ನೀಡಲಾಗಿದೆಯಂತೆ. ಒಂದು ಕಡೆ ಕೃತ್ಯ ಎಸಗಿದಂಥವರು ಕಂಬಿ ಹಿಂದೆ ಇದ್ರೂ ಸಹ ನಗನಗುತ್ತಾ ಇದ್ರೆ, ಮತ್ತೊಂದು ಕಡೆ ತಮಗೇ ಅರಿವಿಲ್ಲದಂತೆ ಈ ಒಂದು ಪ್ರಕರಣದಲ್ಲಿ ಸಿಲುಕಿಕೊಂಡು ನಟ ದರ್ಶನ್ ಅವರ ಸಹವಾಸ ಮಾಡಿ ಕಂಬಿ ಹಿಂದೆ ಹೋಗಿ ಈಗ ವಿಲವಿಲ ಒದ್ದಾಡ್ತಿದ್ದಾರೆ, ಪಶ್ಚಾತ್ತಾಪವನ್ನು ಪಡ್ತಿದ್ದಾರೆ. ಅಷ್ಟೇ ಅಲ್ಲ, ಅವರ ಕುಟುಂಬದವರು ಈಗ ಕಣ್ಣೀರಿಟ್ಟು ಗೋಳಾಡ್ತಿದ್ದಾರೆ. ಈ ಎಲ್ಲದರ ಮಧ್ಯೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಈ ಹಿಂದೆ ಸೋಷಿಯಲ್ ಮೀಡಿಯಾದಿಂದ ಹೊರ ಹೋಗಿದ್ರು. ಇದೀಗ ಅವರು ಮತ್ತೆ ತಮ್ಮ ಅಕೌಂಟನ್ನು ರೀಆಕ್ಟಿವೇಟ್ ಮಾಡಿಕೊಂಡಿದ್ದಾರೆ. ಕೇವಲ ಅಷ್ಟೇ ಅಲ್ಲ, ಈ ಬಾರಿ ಅವರು ದರ್ಶನ್ ಹೆಸರನ್ನು ಸೇರಿಸಿಕೊಂಡಿದ್ದಾರೆ. ಈ ಒಂದು ನಡೆ ಈಗ ಭಾರೀ ಕುತೂಹಲವನ್ನು ಮೂಡಿಸ್ತಾ ಇದೆ. ಹಾಗಾದರೆ ಆರೋಪಿಗಳು ಬಾಯ್ಬಿಟ್ಟಂತಹ ಮತ್ತೊಂದು ಹೀನ ಕೃತ್ಯ ಏನು? ಈ ಒಂದು ಪ್ರಕರಣದಲ್ಲಿ ಏನೇನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ, ಆ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಅದಕ್ಕೂ ಮುನ್ನ ವೀಕ್ಷಕರೇ, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣವನ್ನು ನೀವು ಸಹ ಖಂಡಿಸೋದಾದರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡುವ ಮೂಲಕವಾಗಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೆ ಪ್ರಕರಣದ ಕುರಿತಾಗಿ ಎಲ್ಲ ಸಂಪೂರ್ಣ ಮಾಹಿತಿಗಾಗಿ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಮಾಧ್ಯಮಗಳ ದೃಶ್ಯಗಳಲ್ಲಿ ನೀವು ಸಹ ಗಮನಿಸಿರಬಹುದು, ಪೊಲೀಸರು ಮಹಜೂರು ಮಾಡೋದಕ್ಕೆ ಅಂತ ಆರೋಪಿಗಳನ್ನು ಬೇರೆ ಬೇರೆ ಸ್ಥಳಗಳಿಗೆ ಕರೆದುಕೊಂಡು ಹೋದರೆ ಅವರು ಬಹಳ ಆರಾಮಾಗಿದ್ದಾರೆ, ನಗನಗುತ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಪವಿತ್ರ ಗೌಡ ಅವರ ಮನೆಯ ಬಳಿ ಮಹಜೂರು ಪ್ರಕ್ರಿಯೆಗೆ ಅಂತ ಕರೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ನಗುನಗುತ್ತಾ ಇದ್ರು. ಅಲ್ಲದೆ ಪವನ್ ಅನ್ನೋ ಆರೋಪಿಯು ಸಹ ನಗುನಗುತ್ತಾ ಬಹಳ ಕೂಲಾಗಿ ಇದ್ದ. ಆ ಮೂಲಕ ಪೊಲೀಸರ ತನಿಖೆಗೆ ಸಹಕಾರವನ್ನು ನೀಡ್ತಿರುವುದು ವಿಶೇಷ ಅಂತಲೇ ಹೇಳ್ಬೋದು. ಇನ್ನು ನಟ ದರ್ಶನ್ ಬಂಧನದ ಬೆನ್ನಲ್ಲೇ ಪತ್ನಿ ವಿಜಯಲಕ್ಷ್ಮಿ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ದರ್ಶನ್ ಅವರನ್ನು ಅನ್ಫಾಲೋ ಮಾಡೋ ಮೂಲಕವಾಗಿ ಖಾತೆಯನ್ನು ನಿಷ್ಕ್ರಿಯಗೊಳಿಸಿದ್ರು, ಸೋಷಿಯಲ್ ಮೀಡಿಯಾದಿಂದಲೇ ದೂರ ಆಗಿದ್ರು. ಆದರೆ ಇದೀಗ ಮತ್ತೆ ಅದನ್ನು ಸಕ್ರಿಯಗೊಳಿಸುವ ಮೂಲಕವಾಗಿ ಭಾರೀ ಕುತೂಹಲವನ್ನು ಮೂಡಿಸಿದ್ದಾರೆ. ವಿಜಯಲಕ್ಷ್ಮಿ ಅವರು ತಮ್ಮ ಹಳೆಯ ಖಾತೆಯನ್ನು ಮತ್ತೆ ಸಕ್ರಿಯಗೊಳಿಸಿದ್ದಾರೆ. ಆದರೆ ತಾವು ಮಾಡಿದ್ದಂತಹ ಎಲ್ಲ ಪೋಸ್ಟ್ಗಳನ್ನು ಡಿಲೀಟ್ ಮಾಡಿದ್ದಾರೆ. ಫಾಲೋ ಮಾಡ್ತಿದ್ದವರನ್ನು ಸಹ ಅನ್ಫಾಲೋ ಮಾಡಿದ್ದಾರೆ. ಮತ್ತೆ ಸಕ್ರಿಯಗೊಳಿಸಿದ ನಂತರದಲ್ಲಿ ಹಳೆಯ ಹೆಸರನ್ನೇ ಮುಂದುವರಿಸಿದ್ದು ಖಾತೆ ಹೆಸರು ವಿಜಿ.ದರ್ಶನ್ ಅಂತ ಇದೆ. ಇನ್ನು ಬಯೋದಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಅಂತ ಸೇರ್ಪಡೆಗೊಳಿಸಲಾಗಿದೆ. ಇನ್ನು ವಿಜಯಲಕ್ಷ್ಮಿ ಅವರು ಈಗಾಗಲೇ ದರ್ಶನ್ ಅವರ ಜಾಮೀನಿಗಾಗಿ ಅವರ ಪರ ನ್ಯಾಯಾಲಯದಲ್ಲಿ ವಾದವನ್ನು ಮಾಡೋದಕ್ಕೆ ವಕೀಲರಾದಂತಹ ರಂಗನಾಥ ರೆಡ್ಡಿ ಹಾಗೆ ಅನಿಲ್ ಬಾಬು ಅವರನ್ನು ನೇಮಕ ಮಾಡಿಕೊಂಡಿದ್ದಾರೆ. ಈ ವಕೀಲರು ವಾದ ಮಾಡ್ತಿರೋದು ಕೂಡ ವಿಜಯಲಕ್ಷ್ಮಿ ಹಾಗೆ ಅವರ ತಂದೆ ತಾಯಿಯ ಮೂಲಕವಾಗಿ. ಅನಿಲ್ ಬಾಬು ಅವರು ಮಾಧ್ಯಮದ ಜೊತೆ ಮಾತನಾಡ್ತಾ ಒಂದು ವಿಚಾರವನ್ನು ಹೇಳಿದರು. ಪೊಲೀಸ್ ಆಯುಕ್ತರು ಹಾಗೆ ಕೆಲವು ಮಾಧ್ಯಮಗಳು ಪವಿತ್ರ ಗೌಡ ಅವರನ್ನು ದರ್ಶನ್ ಪತ್ನಿ ಅಂತ ಹೇಳ್ತಿರೋದು ವಿಜಯಲಕ್ಷ್ಮಿ ಅವರಿಗೆ ತೀವ್ರವಾದಂತಹ ಬೇಸರವನ್ನು ತಂದಿದೆ. ವಿಜಯಲಕ್ಷ್ಮಿ ಅವರೊಬ್ಬರೇ ದರ್ಶನ್ ಅವರ ಏಕೈಕ ಕಾನೂನುಬದ್ಧ ಪತ್ನಿ, ಪವಿತ್ರ ಗೌಡ ಅಲ್ಲ. ಮಾಧ್ಯಮಗಳು ಪವಿತ್ರ ಅವರನ್ನು ದರ್ಶನ್ ಪತ್ನಿ ಅಂತ ಹೇಳಬಾರ್ದು ಅಂತ ವಕೀಲರು ಮಾಧ್ಯಮಗಳಿಗೆ ಹೇಳಿಕೆಯನ್ನು ನೀಡಿದ್ದಾರೆ. ಅಲ್ಲದೆ ವಿಜಯಲಕ್ಷ್ಮಿ ಅವರ ಪರಿಸ್ಥಿತಿಯ ಬಗ್ಗೆಯೂ ವಿವರವನ್ನು ನೀಡಿದ್ದಾರೆ. ಅವರು ಮಾನಸಿಕವಾಗಿ ಕುಗ್ಗಿದ್ದಾರೆ. ಇದೀಗ ಅವರಿಗೆ ಸಮಯದ ಅವಶ್ಯಕತೆ ಇದೆ, ಆದಷ್ಟು ಬೇಗ ಅವರು ಎಲ್ಲರ ಮುಂದೆ ಬರಲಿದ್ದಾರೆ ಅಂತ ಹೇಳಿಕೆ ನೀಡಿದ್ದಾರೆ. ಹೀಗಾಗಿ ಯಾವಾಗ ಅವರು ಈ ಒಂದು ಪ್ರಕರಣದ ಕುರಿತಾಗಿ ಮಾಧ್ಯಮಗಳ ಮುಂದೆ ಬಂದು ಪ್ರತಿಕ್ರಿಯೆಯನ್ನು ನೀಡ್ತಾರೆ ಅನ್ನೋದು ಭಾರಿ ಕುತೂಹಲವನ್ನು ಮೂಡಿಸ್ತಾ ಇದೆ. ಇನ್ನು ಆರ್ ನಗರದ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿಗೆ ನಟ ದರ್ಶನ್ ಆಪ್ತ ದೀಪಕ್ ಕುಮಾರ್ ಹಾಗೆ ನಂದೀಶ್ ವಿದ್ಯುತ್ ಶಾಕ್ ಅನ್ನು ಕೊಟ್ಟಿದ್ರು ಎಂಬ ಆಘಾತಕಾರಿ ಸಂಗತಿಯನ್ನು ನ್ಯಾಯಾಲಯಕ್ಕೆ ಪೊಲೀಸರು ತಿಳಿಸಿದ್ದಾರೆ. ನಂದೀಶ್ ಈ ಒಂದು ಪ್ರಕರಣದ 5A ಆರೋಪಿ ಹಾಗೆ ದೀಪಕ್ 13A ಆರೋಪಿ ಆಗಿದ್ದಾನೆ. ಸದ್ಯ ವಿದ್ಯುತ್ ಶಾಕ್ ನೀಡಲು ಬಳಸಿದ್ದ ಉಪಕರಣವನ್ನು ಜಪ್ತಿ ಮಾಡುವ ಪ್ರಕ್ರಿಯೆ ನಡೀತಾ ಇದೆ. ಮತ್ತೊಂದು ಭಯಾನಕ ಸಂಗತಿ ಅಂತ ಹೇಳಿದ್ರೆ, ಈ ಒಂದು ವಿದ್ಯುತ್ ಶಾಕ್ ಅನ್ನು ನೀಡುವಂತಹ ಸಂದರ್ಭದಲ್ಲಿ ದರ್ಶನ್ ಅವರು ಸಹ ಅಲ್ಲಿ ಉಪಸ್ಥಿತರಿದ್ರು ಎನ್ನಲಾಗ್ತಾ ಇದೆ. ಅಲ್ಲದೆ ವಿದ್ಯುತ್ ಶಾಕ್ ನೀಡಿದ್ದ ದೀಪಕ್ ಬೆಂಗಳೂರು ನಗರದ ಪ್ರಭಾವಿ ಬಿಜೆಪಿ ಶಾಸಕರೊಬ್ಬರ ಸಂಬಂಧಿ ಅನ್ನೋದು ಗೊತ್ತಾಗ್ತಾ ಇದೆ. ಕೇವಲ ಇದಿಷ್ಟೇ ಅಲ್ಲದೆ ಆರೋಪಿಗಳ ಮತ್ತೊಂದು ಹೀನ ಕೃತ್ಯವೂ ಬಯಲಾಗಿದೆ. ರೇಣುಕಾಸ್ವಾಮಿಯನ್ನು ಕೊಂದ ಬಳಿಕ ಆತನ ಮೈಮೇಲಿದ್ದ ಚಿನ್ನದ ಆಭರಣಗಳನ್ನು ದೋಚಲಾಗಿದೆ ಎಂಬ ಅಂಶ ಈಗ ಬೆಳಕಿಗೆ ಬಂದಿದೆ.
ಆತನನ್ನು ಕೊಂದಿದ್ದು ಮಾತ್ರವಲ್ಲದೆ ಯಾವುದೇ ಭಯವಿಲ್ಲದೆ ಆತನ ಮೃತದೇಹವನ್ನು ಬಿಸಾಕಿದ್ದಾರೆ. ಅಲ್ಲದೆ ಆತನ ಬಳಿ ಇದ್ದಂತಹ ಒಂದಷ್ಟು ಚಿನ್ನಾಭರಣವನ್ನು ಕಳ್ಳತನ ಮಾಡಿದ್ದಾರೆ. ಇಂತಹ ಹೇಯ ಕೃತ್ಯ ಈ ಗ್ಯಾಂಗ್ನದ್ದು. ರೇಣುಕಾಸ್ವಾಮಿ ಕೊಲೆಯಾದ ನಂತರದಲ್ಲಿ ರಾಘವೇಂದ್ರ ಆ ಸ್ಥಳದಿಂದ ಪರಾರಿಯಾಗಿದ್ದ. ಬಳಿಕ ಆತನಿಗೆ ಕರೆ ಮಾಡಿ 10 ಲಕ್ಷ ರೂಪಾಯಿ ಹಣ ಕೊಡ್ತೀವಿ ಎಂದಾಗ ಆತ ವಾಪಸ್ ಬಂದಿದ್ದಾನೆ. ಮೃತದೇಹವನ್ನು ಎಸೆಯೋದಕ್ಕೆ ರಾಘವೇಂದ್ರ ಸಹ ಜೊತೆಗೆ ಹೋಗಿದ್ದಾನೆ. ಆ ವೇಳೆ ರೇಣುಕಾಸ್ವಾಮಿ ಮೈ ಮೇಲಿದ್ದ ಚಿನ್ನದ ಆಭರಣಗಳನ್ನು ರಾಘವೇಂದ್ರ ಅನ್ನುವ ಆರೋಪಿ ದೋಚಿದ್ದಾನೆ. ಚಿನ್ನದ ಉಂಗುರ, ಚಿನ್ನದ ಸರ, ಬೆಳ್ಳಿ ಕಡಗ ಮತ್ತು ವಾಚ್ಗಳನ್ನು ತೆಗೆದುಕೊಂಡಿದ್ದಾನೆ. ಇದಲ್ಲದೆ ಆತನ ಮತ್ತೊಂದು ಶಾಕಿಂಗ್ ಕೃತ್ಯವೂ ಕೂಡ ಬಯಲಾಗಿದೆ. ತನ್ನ ಪತ್ನಿಯನ್ನು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆಸಿಕೊಂಡಿದ್ದ ರಾಘವೇಂದ್ರ ಲಾಡ್ಜ್ನಲ್ಲಿ ರೂಮ್ ಮಾಡಿಕೊಂಡು ಆಕೆಯನ್ನು ಇರಿಸಿದ್ದ. ಅಲ್ಲದೆ ರೇಣುಕಾಸ್ವಾಮಿ ಮೈ ಮೇಲಿದ್ದ ಚಿನ್ನಾಭರಣಗಳನ್ನು ಕದ್ದಿದ್ದಂತಹ ರಾಘವೇಂದ್ರ ಆ ಆಭರಣಗಳನ್ನು ಆತನ ಪತ್ನಿಗೆ ನೀಡಿದ್ದ. ಚಿತ್ರದುರ್ಗಕ್ಕೆ ಸ್ಥಳ ಮಹಜರು ಮಾಡೋದಕ್ಕೆ ರಾಘವೇಂದ್ರನನ್ನು ಪೊಲೀಸರು ಕರೆತಂದಿದ್ರು. ಈ ಸಂದರ್ಭದಲ್ಲಿ ಚಿನ್ನವನ್ನು ವಶಪಡಿಸಿಕೊಂಡಿದ್ದಾರೆ. ಇನ್ನು ಪ್ರಕರಣದಲ್ಲಿ ಈತನದ್ದು ಪ್ರಮುಖ ಪಾತ್ರ ಇದೆ. ಈ ರಾಘವೇಂದ್ರ ಅನ್ನುವ ವ್ಯಕ್ತಿಯೇ ಜಗ್ಗು, ಅನು ಎಂಬ ಇತರ ದರ್ಶನ್ ಅಭಿಮಾನಿಗಳನ್ನು ಸೇರಿಸಿಕೊಂಡು ರೇಣುಕಾಸ್ವಾಮಿಯನ್ನು ಅಪಹರಿಸಿ ಕಾರ್ನಲ್ಲಿ ಪಟ್ಟಣಗೆರೆ ಶೆಡ್ಗೆ ಕರೆತಂದಿದ್ದ. ಈಗ ಈ ಒಂದು ಗ್ಯಾಂಗ್ನ ಕರಾಳ ಮುಖಗಳು ರಿವೀಲ್ ಆಗ್ತಾ ಇದೆ. ಆ ಬಡಪಾಯಿಯನ್ನು ವಿಚಿತ್ರವಾಗಿ ಹಿಂಸೆ ನೀಡಿದ್ದು ಮಾತ್ರವಲ್ಲದೆ, ಕೊಲೆ ಮಾಡಿದ್ದು ಮಾತ್ರವಲ್ಲದೆ, ಮೈ ಮೇಲಿದ್ದ ಒಡವೆಯನ್ನು ಕೂಡ ದೋಚಿಕೊಂಡಿದ್ದಾರೆ. ಇನ್ನು ಇದೇ A4 ಆರೋಪಿ ರಾಘವೇಂದ್ರನ ಮತ್ತೊಂದು ಕೃತ್ಯವೂ ಕೂಡ ಬಯಲಾಗ್ತಾ ಇದೆ. ಈತ ಚಿತ್ರದುರ್ಗ ಮೂಲದವನು. ಅಲ್ಲಿ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ಅಂತ ಹೇಳ್ಕೊಂಡಿದ್ದಾನೆ. ನಟ ದರ್ಶನ್ರನ್ನ ಭೇಟಿ ಮಾಡಿಸೋದಾಗಿ ನಂಬಿಸಿ ಸ್ಥಳೀಯ ಯುವಕರಿಂದ ಈತ ಹಣ ಸಂಗ್ರಹವನ್ನು ಮಾಡ್ತಿದ್ದಂತೆ. ಈ ವಿಚಾರವೂ ಸಹ ಈಗ ತನಿಖೆಯಲ್ಲಿ ಬಹಿರಂಗಗೊಂಡಿದೆ. ರಾಘವೇಂದ್ರನಿಗೆ ಒಂದಿಷ್ಟು ಹಣ ಕೊಡಬೇಕು, ಬಾಡಿಗೆ ಕಾರು, ಊಟ ತಿಂಡಿ, ಮದ್ಯದ ವ್ಯವಸ್ಥೆಯನ್ನು ಮಾಡಿದ್ರೆ ಆತ ದರ್ಶನ್ ಭೇಟಿಗಾಗಿ ಬೆಂಗಳೂರಿಗೆ ಯುವಕರನ್ನು ಕರೆದೊಯ್ತಾ ಇದ್ದ. ವಾರಗಟ್ಟಲೆ ಕಾಯಿಸಿ ದರ್ಶನ್ ಸಿಕ್ಕರೆ ಭೇಟಿ ಮಾಡಿಸ್ತಾ ಇದ್ದ. ಇಲ್ಲದಿದ್ದರೆ ಮುಂದಿನ ಬಾರಿ ಭೇಟಿ ಮಾಡಿಸೋದಾಗಿ ಹೇಳಿ ವಾಪಸ್ಸು ಕರೆದುಕೊಂಡು ಬರ್ತಿದ್ದ. ಇದೇ ರೀತಿಯಾಗಿ ಹಲವು ಯುವಕರು ಆತನಿಂದ ಹಣ ಕಳೆದುಕೊಂಡಿದ್ದಾರೆ ಅಂತ ಸ್ಥಳೀಯ ಯುವಕರು ಆರೋಪಿಸಿದ್ದಾರೆ. ದರ್ಶನ್ ತೂಗುದೀಪ ಸೇನಾ ವತಿಯಿಂದ ರಾಘವೇಂದ್ರ ದರ್ಶನ್ ಅವರ ಜನ್ಮ ದಿನಾಚರಣೆ, ಗಣೇಶ ಹಬ್ಬ, ಸ್ಥಳೀಯ ಜಾತ್ರೆ ಸೇರಿದಂತೆ ಇತರೆ ಸಮಾರಂಭಗಳನ್ನು ಆಯೋಜನೆ ಮಾಡ್ತಿದ್ದ. ಆಗ ಸ್ಥಳೀಯ ಜನಪ್ರತಿನಿಧಿಗಳು, ಆಟೋ ಚಾಲಕರು ಹಾಗೆ ಯುವಕರಿಂದ ಹಣ ಸಂಗ್ರಹವನ್ನು ಮಾಡ್ತಿದ್ದ ಅಂತ ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಇನ್ನು ಪ್ರಕರಣದಲ್ಲಿ ಗೊತ್ತೋ ಗೊತ್ತಿಲ್ಲದೆಯೋ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿ ಇನ್ನಿಲ್ಲದ ಹಿಂಸೆಯನ್ನು ಅನುಭವಿಸುತ್ತಿದ್ದಾರೆ. ಅದರಲ್ಲೂ ದರ್ಶನ್ ಮೇಲಿನ ಅತಿಯಾದ ಅಭಿಮಾನದಿಂದಾಗಿ ಬಡ ಕುಟುಂಬದ ಹುಡುಗರು ಕೊಲೆ ಪ್ರಕರಣವನ್ನು ಮೈ ಮೇಲೆ ಎಳೆದುಕೊಂಡಿದ್ದಾರೆ. ಕುಟುಂಬ ಸದಸ್ಯರನ್ನು ಸಂಕಷ್ಟಕ್ಕೆ ಸಿಲುಕಿಸಿದ್ದಾರೆ. ಇದರ ಉದಾಹರಣೆ ಅಂತ ಹೇಳಿದ್ರೆ ಅನುಕುಮಾರ್ ಅವರ ತಂದೆ ಚಂದ್ರಣ್ಣ ಹೃದಯಾಘಾತದಿಂದ ಪ್ರಾಣ ಕಳೆದುಕೊಂಡಿದ್ದಾರೆ. ಇನ್ನು ಕೊಲೆ ಆರೋಪ ಹೊತ್ತಿರುವಂತಹ ಅನುಕುಮಾರ್ ಆಟೋ ಚಾಲಕನಾಗಿ ಕೆಲಸ ಮಾಡ್ತಿದ್ದ. ಬಹಳ ಕಷ್ಟಪಟ್ಟು ದುಡಿತಾ ಇದ್ದ. ಒಂದು ಜೋಪಡಿಯಲ್ಲಿ ವಾಸ ಮಾಡ್ತಿದ್ದಂತಹ ಆತನ ಕುಟುಂಬಕ್ಕೆ ಆತನ ದುಡಿಮೆ ದೊಡ್ಡ ಆಧಾರವಾಗಿತ್ತು. ಆದರೆ ದರ್ಶನ್ ಮೇಲಿನ ಅತಿಯಾದ ಅಭಿಮಾನ ಹೊಂದಿದ್ದ ಈತ ಇಡೀ ಆಟೋದಲ್ಲಿ ದರ್ಶನ್ ಚಿತ್ರಗಳನ್ನೇ ಹಾಕ್ಕೊಂಡಿದ್ದ. ಈ ಒಂದು ಹುಚ್ಚುತನವೇ, ಅಭಿಮಾನವೇ ಆತನಿಗೆ ಮುಳುವಾಗಿದೆ. ಈಗ ಆತ ತಂದೆಯನ್ನೂ ಕೂಡ ಕಳೆದುಕೊಂಡಿದ್ದಾನೆ. ಇನ್ನು ನಸೀಬು ಕೆಟ್ಟರೆ ಕೇಡ್ಗಾಲ ಅಟ್ಟಾಡಿಸ್ಕೊಂಡು ಬರುತ್ತೆ ಅನ್ನೋದಕ್ಕೆ ಪ್ರಕರಣದ ಆರೋಪಿ ರವಿಗೆ ಪಕ್ಕಾ ಸೂಟಾಗುತ್ತೆ. ಪ್ರಕರಣದಲ್ಲಿ 8ನೇ ಆರೋಪಿಯಾಗಿರುವಂತಹ ಚಾಲಕ ರವಿ ಮಾಡದ ತಪ್ಪಿಗೆ ಲಾಕ್ ಆಗಿದ್ದಾನೆ. ಈತ ಚಿತ್ರದುರ್ಗದಲ್ಲಿ ಬಾಡಿಗೆ ಗಾಡಿ ಓಡಿಸ್ತಾ ಕುಟುಂಬವನ್ನು ನೋಡಿಕೊಳ್ತಿದ್ದ. ಮಿಡಲ್ ಕ್ಲಾಸ್ ಜೀವನವನ್ನು ಸಾಗಿಸ್ತಾ ಇದ್ದ. ರೇಣುಕಾಸ್ವಾಮಿಯನ್ನು ಕರೆತಂದು ಬಿಟ್ಟ ಬಳಿಕ ಈತ ಎಸ್ಕೇಪ್ ಆಗಿದ್ದ. ಬಳಿಕ ಚಿತ್ರದುರ್ಗದಲ್ಲಿ DYSP ಕಚೇರಿಗೆ ಬಂದು ಶರಣಾಗಿದ್ದಾನೆ. ಆದರೆ ಸರೆಂಡರ್ ಆಗಿರುವ ರವಿ ಹತ್ಯೆಯಲ್ಲಿ ಶಾಮೀಲಾಗಿಲ್ಲ ಅನ್ನುವ ಮಾತು ಕೇಳಿ ಬರ್ತಾ ಇದೆ. ರಾಘವೇಂದ್ರ ಹಾಗೆ ಆತನ ಸ್ನೇಹಿತರು ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಕಿಡ್ನ್ಯಾಪ್ ಮಾಡಿಕೊಂಡು ಇದೇ ರವಿಯ ಕಾರ್ನಲ್ಲಿ ಕರೆದುಕೊಂಡು ಬಂದಿದ್ದಾರೆ. ಅದೊಂದು ಕಿಡ್ನ್ಯಾಪ್ ಅನ್ನುವಂತಹ ಸಣ್ಣ ಮಾಹಿತಿಯೂ ಕೂಡ ಈ ಚಾಲಕ ರವಿಗೆ ಇರಲಿಲ್ವಂತೆ. ಒಟ್ಟಾರೆಯಾಗಿ ನೋಡ್ತಾ ಹೋದರೆ ಪವಿತ್ರ ಗೌಡ ಒಬ್ಬಾಕೆಯಿಂದ ಹಲವರ ಕನಸು, ಆಸೆಗಳು ಸರ್ವನಾಶವಾಗಿದೆ ಅಂತಲೇ ಹೇಳ್ಬೋದು. ಆಟೋ ಡ್ರೈವರ್, ಬಾಡಿಗೆ ಚಾಲಕ, ಹುಚ್ಚು ಅಭಿಮಾನಿ, ನಟನ ಪತ್ನಿ, ನಟನ ಕುಟುಂಬ, ನಟನ ಆಪ್ತರು, ಅಷ್ಟೇ ಯಾಕೆ ಖುದ್ದು ದರ್ಶನ್ ಅವರು ಸಹ, ಹೀಗೆ ಪವಿತ್ರ ಗೌಡರಿಂದಾಗಿ ಪರೋಕ್ಷವಾಗಿ 10 ಮಂದಿಯ ಭವಿಷ್ಯಕ್ಕೆ ಕೊಳ್ಳಿ ಬೀಳುವಂತಹ ಸಾಧ್ಯತೆಗಳಿವೆ. ಇನ್ನು ಕೊಲೆ ಕೇಸ್ನಲ್ಲಿ ಲಾಕ್ ಆಗಿರುವಂತಹ ದರ್ಶನ್ ವಿರುದ್ಧವಾಗಿ ಆರೋಪ ಸಾಬೀತಾದರೆ ಜೀವಾವಧಿ ಶಿಕ್ಷೆ ಕನ್ಫರ್ಮ್ ಎನ್ನಲಾಗ್ತಾ ಇದೆ. ಹಾಗಾಗಿ ಇಷ್ಟು ದಿನ ದೊಡ್ಡ ಸ್ಟಾರ್ ಆಗಿ ಮೆರೆತಿದ್ದಂತಹ, ಹೈಫೈ ಬದುಕನ್ನು ಸಾಗಿಸ್ತಿದ್ದಂತಹ, ತಮ್ಮಿಷ್ಟದಂತೆ ಮಜಾ ಮಾಡುತ್ತಾ ಕಾಲ ಕಳೆಯುತ್ತಿದ್ದಂತಹ ದರ್ಶನ್ ಅವರ ಲೈಫ್ ಮೇಲೆಯೂ ಕೂಡ ಕಾರ್ಮೋಡ ಕವಿದಂತಾಗುತ್ತೆ. ಜೀವಾವಧಿ ಶಿಕ್ಷೆಯ ಬದಲಾಗಿ ಕೇವಲ 10 ವರ್ಷ ಶಿಕ್ಷೆ ಆದರೂ ಸಹ ದರ್ಶನ್ ಅವರ ಬದುಕಿಗೆ ಒಂದು ದೊಡ್ಡ ಪೆಟ್ಟು ಬಿದ್ದಂತಾಗುತ್ತೆ.
ಹೀಗಾಗಿ ಪವಿತ್ರ ಗೌಡ ಅವರ ಸಹವಾಸವೇ ದರ್ಶನ್ ಅವರ ಪಾಲಿಗೆ ಮುಳುವಾಯಿತು ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಇದಿಷ್ಟು ಪ್ರಕರಣದ ಕುರಿತಾಗಿ. ಹಾಗಾದರೆ ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ.